ಹಲೋ ನನ್ನ ಪ್ರೀತಿಯ ಫ್ರೆಂಡ್ಸ್, ವೆಲ್ಕಮ್ ಟು ಅನುಪ್ರವೀಣ್ ಲೈಫ್ ಸ್ಟೈಲ್. ನಾನು ಬೆಳಿಗ್ಗೆ ವ್ಲಾಗ್ ಯಾಕಪ್ಪ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ನಂದು ಟ್ಯಾಟೋ ಮಾಡೋದಿನದ್ದು ರೊಟೀನ್ ತೋರಿಸೋಣ ಅಂತ. ಟ್ಯಾಟೋ ಆರ್ಡ್ರ್ ಮಾಡಬೇಕು ಅಂದರೆ ನಾವು ಮೆಂಟಲಿ ಸ್ವಲ್ಪ ಪ್ರಿಪೇರ್ ಆಗಬೇಕು. ಯಾಕಂದರೆ ಅದು ಹಾರ್ಟ್ ಅಲ್ವಾ, ಹಾಗಾಗಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಬೇಗ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಫ್ರೀ ಅನಿಸುತ್ತೆ. ಅದಕ್ಕೆ ನಾನು ರಾತ್ರಿಯೇ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಬಿಟ್ಟಿದ್ದೆ, ನನಗೆ ಈಸಿ ಆಗುತ್ತೆ ಅಂತ ಹೇಳಿ. ಮೊದಲೆಲ್ಲ ರಾತ್ರಿಯೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ, ಇತ್ತೀಚೆಗೆ ಬೆಳಿಗ್ಗೆ ಎದ್ದರೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಮಲ್ಕೊಬಿಡ್ತೀನಿ, ಸಾಕಾಗುತ್ತೆ ಅಂತ. ಇದು ಕರಿಬೇವಿನ ಸೊಪ್ಪು ಅಮ್ಮನ ಮೇಲೆ ಯಾವಾಗಲೂ ಕಿತ್ತಿ ಕೊಡ್ತಾರೆ ನಮಗೆ. ಅಮ್ಮ ಮನೆ ಕಟ್ಟುವಾಗ ನಾನೇ ಹಾಕಿದ್ದು ಕರಿಬೇವಿನ ಸೊಪ್ಪು, ನಾಟಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಮನೆ ಯೂಸ್ಗೆ ಅಲ್ಲೇ ಇಸ್ಕೊಳ್ತಾ ಇರ್ತೀವಿ ಅಕ್ಕ ನಾನು ಇಬ್ಬರೂ. ಹೊರಗಡೆ ತಗೊಳ್ಳೋದ್ರಕ್ಕಿಂತ ಮನೆಯದು ಸೊಪ್ಪು ಸ್ವಲ್ಪ ಜಾಸ್ತಿ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ಯಾವಾಗಲೂ ಇಸ್ಕೊಂಡು ಬರ್ತೀವಿ. ನೋಡಿ ಫ್ರೆಂಡ್ಸ್, ನಾನು ಇದಾಕಿದ್ದೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇರ್ತೀನಿ ನಾನು ಯಾವಾಗಲೂ. ಹೋದ ಸರಿ ಹಾಕಿದ ಮೆಂತ್ಯ ಸೊಪ್ಪು ಏನಾಯಿತು ಅಂತ ಗೊತ್ತಿಲ್ಲ, ಅರ್ಧಕ್ಕರ್ಧ ಮೆಂತ್ಯ ಸೊಪ್ಪು ಒಂಥರ ಮಲ್ಕೊಬಿಟ್ಟಿತ್ತು ಗಿಡನೇ. ಸ್ವಲ್ಪ ಒಳಗಡೆ ಹಾಕ್ಬೇಕಿತ್ತೇನೋ ನನ್ನ ಸೀಡ್ಸು, ಮೇಲ್ಗಡೆ ಹಾಕ್ಬಿಟ್ಟು ಈ ಥರ ಆಗ್ಬಿಟ್ಟಿದೆ. ಈ ಸರಿ ನೋಡೋಣ, ಸ್ವಲ್ಪ ಒಳಗಡೆ ಚೆನ್ನಾಗಿ ಬಗ್ದು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನನಗೆ ಈ ಥರ ಮೆಂತ್ಯ ಸೊಪ್ಪು ತುಂಬ ಇಷ್ಟ ಆಗುತ್ತೆ. ಸಣ್ಣ ಮೆಂತ್ಯ ಸೊಪ್ಪೇ ಚೆನ್ನಾಗಿರುತ್ತೆ, ಅಡುಗೆಗೆ ರುಚಿ ಚೆನ್ನಾಗಾಗುತ್ತೆ. ಹೊರಗಡೆ ಮೆಂತ್ಯ ಸೊಪ್ಪುಗಳೆಲ್ಲ ಒಂದು ಸ್ವಲ್ಪ ಬಲ್ತಾಗಿ ಆಗಿಬಿಟ್ಟಿರುತ್ತೆ, ಅಷ್ಟೊಂದು ರುಚಿ ಕೊಡೋಲ್ಲ. ಇದು ನೀವು ಬಾತ್ ಇರ್ಬೋದು, ಮಸಾಲ ಸಾಂಬಾರು, ಮಟನ್ನು ಸಾಂಬಾರು, ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ ಸಣ್ಣ ಮೆಂತ್ಯ ಸೊಪ್ಪು. ನಾನು ಅರ್ಧ ಬೆಳೆದ ಮೇಲೆ ಅರ್ಧ ಕಿತ್ಕೊಂಡು ಮತ್ತು ಅದು ಅರ್ಧಕ್ಕೆ ನಾನು ಮತ್ತೆ ಸೀಡ್ಸ್ ಹಾಕ್ಬಿಡ್ತೀನಿ, ಬೀಜಗಳನ್ನೆಲ್ಲ ಹಾಕ್ಬಿಡ್ತೀನಿ, ಮೆಂತ್ಯ ಕಾಳನ್ನ ಹಾಕ್ಬಿಡ್ತೀನಿ. ಇನ್ನರ್ಧ ಬೆಳೆಯೋ ಅಷ್ಟರಲ್ಲಿ ಇದು ಮೊಳಕೆ ಬಂದ್ಬಿಟ್ಟಿರುತ್ತೆ. ಆ ಥರ ಆಗುತ್ತೆ. ತೋರಿಸ್ತೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನನಗೆ ಪಾಟ್ಸು ಗಿಡಗಳು ಅಂದರೆ ಜೀವ. ನಾನು ಯಾವಾಗಲೂ ಅಷ್ಟೇ, ನನಗೆ ಯಾರಾದರೂ ಮರ ಕಡಿತಾವ್ರೆ ಅಂದರೆ ನಾನು ನಿಂತ್ಕೊಂಡು ಹತ್ತೇ ಬಿಡ್ತೀನಿ ಫ್ರೆಂಡ್ಸ್. ಆ ಥರ ನನಗೆ ತುಂಬ ಇಷ್ಟ ಗಿಡ ಮರಗಳು ಅಂದರೆ. ಹಾಗೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ತೊಳ್ಕೊಂಡೆ, ಬಟ್ ಬೇಡ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಪ್ರೊಸೆಸ್ ಅಲ್ವಾ, ಹಾಗಾಗಿ ಚಪಾತಿ ಹಿಟ್ಟೆ ಇತ್ತು, ಚಪಾತಿನೇ ಮಾಡಿಕೊಂಡ್ರೆ ಅದಕ್ಕೆ ಏನಾದರೂ ಸೈಡ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸೊಪ್ಪೆಲ್ಲ ಮತ್ತೆ ವಾಪಸ್ ಫ್ರಿಜ್ಗೆ ಇಟ್ಬಿಟ್ಟೆ. ತಿಂಗಳಿಗೆ ದಿನಸಿ ತಂದಿದ್ವಿ ಅಲ್ವಾ, ಅದಕ್ಕೆ ಅಕ್ಕಿಗೆ ಒಣಮೆಣ್ಸಿನ್ಕಾಯಿ ಹಾಕಿದರೆ ಬಿಳಿ ಹುಳ ಬರಲ್ಲ ಅಂತ, ವೈಟ್ ಕಲರ್ ಸಣ್ಣ ಹುಳ ಬಂದ್ಬಿಡುತ್ತೆ ಫ್ರೆಂಡ್ಸು, ಆ ಊಟ ಮಾಡೋಕ್ಕೆ ಮನಸ್ಸು ಬರಲ್ಲ. ಇದನ್ನೆಲ್ಲೋ ನಾನು ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ನೋಡಿದೆ, ನಾನು ಟ್ರೈ ಮಾಡೋಣ ಅಂತ ಒಂದ್ಸರಿ ನಾನು ಅಕ್ಕಿಗೆ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇರೋ ಗ್ರಾಸರೀಸ್ ನಾನು ಏನೇನು ತಂದಿದೆ ಎಲ್ಲನೂ ಅಸೆಂಬಲ್ ಮಾಡ್ತಾಯಿದ್ದೀನಿ. ಎಲ್ಲನೂ ತುಂಬಿಟ್ಬಿಟ್ಟು ಆಮೇಲಿಂದ ಮಾಮೂಲಿ ನಿಮಗೆ ಗೊತ್ತಲ್ಲ, ಪೂಜೆ, ಸ್ನಾನ, ಪೂಜೆ ಮತ್ತು ಬೇರೆ ಮನೆ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೊಂಡು ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡಿದೆ. ಅಷ್ಟರಲ್ಲಿ ಹುಡುಗರಿಗೆ ಫೋನ್ ಮಾಡಿದೆ, ಬೇಗ ಹೊರಡ್ರು ಅಂತ. ಅವರು ಬರ್ತೀನಿ ಅಂತ 2:30ಗೆ ಹೇಳ್ದವರು 4 o'clock ಬಂದರು. ಆ್ಯಕ್ಚುಲಿ ನಾನು ಸ್ವಲ್ಪ ಬೆಳಕಿರುವಾಗಲೇ ಟ್ಯಾಟೂ ಮಾಡಿಬಿಡ್ತೀನಿ, ಏಕೆಂದರೆ ನಮಗೆ ಎಕ್ವಿಪ್ಮೆಂಟ್ಸ್ಗಳು ಮನೆಯಲ್ಲಿ ನಮ್ಗೆ ಅಷ್ಟು ಇರಲ್ಲ. ಟ್ಯಾಟೂದು ಮನೇಲಿ ಮಾಡೋದ್ರಿಂದ ಸ್ವಲ್ಪ ಬೇಗನೆ ನೀಟಾಗಿ ರೆಡಿ ಮಾಡಿಕೊಂಡು ಮಾಡಬೇಕು. ಹಾಗಾಗಿ ಬೇಗ ಬಂದರು ಅಂತ ಹೇಳಿದ್ರೆ ಆ ಕತೆ ಮಾಡಿದ್ರು. ಮತ್ತು ಏನು ಮಾಡೋದು, ಈ ಮಕ್ಳುಗಳು ಅವರೇ ದುಡ್ದು ಅವ್ರಿಗೇನು ಬೇಕು ಅದನ್ನು ಅವ್ರು ಫುಲ್ಫಿಲ್ ಮಾಡ್ಕೊಳ್ತಾರಲ್ಲ, ಅದೇ ಒಂದು ಖುಷಿ. ಅಪ್ಪ ಅಮ್ಮಗೆ ಹಿಂಸೆ ಕೊಡ್ದಿರ. ನಾನು ಯೂಶ್ವಲಾಗಿ ಕಮ್ಮಿ ದುಡ್ಡಿಗೆ ಟ್ಯಾಟೂ ಮಾಡಿಕೊಡ್ತೀನಿ. ನಾನು ಶಾಪ್ ರೇಂಜ್ಗೆಲ್ಲ ಹೇಳಲ್ಲ. ನಮ್ಮ ಶಾಪಿಗೆ ಬಂದರೆ ಅದು ಪೇ ಮಾಡಲೇಬೇಕು, ಯಾಕೆಂದರೆ ರೆಂಟು ನಮ್ಮದೆಲ್ಲ ಎಕ್ವಿಪ್ಮೆಂಟ್ಸ್ದು ಅದು ಇದ್ರದ್ದು ಚಾರ್ಜಸ್ಗಳಿದ್ದೇ ಇರುತ್ತೆ. ಸೊ ಮನೇಲಾಗಿರೋದ್ರಿಂದ ಸ್ವಲ್ಪ ಕಮ್ಮಿಗೆ ಮಾಡಿಕೊಡ್ತೀನಿ. ಶಿವ ಟ್ಯಾಟೂ ಬೇಕಿತ್ತು ಅವನಿಗೆ. ಒಂದು ಚೆಸ್ಟ್ ಮೇಲೆ ಆಗ್ತಾಯಿದ್ದೆ, ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ಮಾಡೋಕ್ಕೆ. ಕೈ ಮೇಲೆ ಮಾಡೋಷ್ಟು ಈಸಿ, ಆ ಚೆಸ್ಟ್ ಮೇಲೆ ಮಾಡೋಕ್ಕೆ ಆಗಲ್ಲ. ಹಾಗೂ ಮಾಡಿಕೊಟ್ಟೆ. ಇನ್ನೇನು ಮಾಡ್ತೀರಾ, ಮಕ್ಕಳಲ್ವಾ, ಆಸೆ ಪಟ್ಟು ಕೇಳ್ತಾರೆ ಅಂತ ಹೇಳಿ ತುಂಬ ಚೆನ್ನಾಗಿ ಬಂತು. ನೀವು ಇದನ್ನು ನೋಡಿ ನನಗೊಂದು ಕಮೆಂಟ್ ಹಾಕಿ ಪ್ಲೀಸ್, ನಾನು ವೆಯ್ಟ್ ಮಾಡ್ತಾಯಿರ್ತೀನಿ ನನ್ನ ಟ್ಯಾಟೂ ನೋಡಿ ನೀವು ಕಮೆಂಟ್ ಮಾಡ್ತೀರಾ ಅಂತ. ನನ್ನ ಈ ಫುಲ್ಲು ಕಂಪ್ಲೀಟ್ ವಿಡಿಯೋನ ನೀವು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಎ ಲಾಟ್. ಅಟ್ಲೀಸ್ಟ್ ನೀವು ಕಮೆಂಟ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಒಂದೇ ಒಂದು ಹಾರ್ಟ್ ಹಾಕಿ ಇಲ್ಲ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಎ ಲಾಟ್.